ಒಂದು ಸಣ್ಣ ಪಟ್ಟಣದಲ್ಲಿ ಒಂದು ಪಪ್ಪಿ ಗಂಡು ಹೆಂಡತಿ ಸಂತೋಷದಿಂದ ಬದುಕುತ್ತಿದ್ದರು. ಒಂದು ದಿನ ಅವರಿಗೆ ಒಂದು ದೊಡ್ಡ ಬರ್ತ್ಡೇ ಪಾರ್ಟಿಗೆ ಆಹ್ವಾನ ಬರುತ್ತದೆ. ಇಬ್ಬರು ಸರಳವಾದ ಹಳೆಯ ಬಟ್ಟೆ ಹಾಕಿಕೊಂಡು ಖುಷಿಯಾಗಿ ಪಾರ್ಟಿಗೆ ಹೋಗುತ್ತಾರೆ. ಪಾರ್ಟಿಯಲ್ಲಿ ಕೆಲವರು ಗಂಡು ಪಪ್ಪಿಯ ಹರಿದ ಬಟ್ಟೆ ನೋಡಿ ನಗುತ್ತಾ ತಿರಸ್ಕಾರದಿಂದ ಮಾತುಗಳನ್ನು ಹೇಳುತ್ತಾರೆ. ಆ ಮಾತುಗಳು ಗಂಡು ಪಪ್ಪಿಯ ಹೃದಯಕ್ಕೆ ಚೂರಿಯಂತೆ ತಾಕುತ್ತವೆ. ಅವನು ಮೌನವಾಗುತ್ತಾನೆ. ಹೆಂಡತಿ ಪಪ್ಪಿ ಹೊರಗೆ ನಗುತ್ತಿರುವಂತೆ ನಟಿಸುತ್ತಾಳೆ, ಆದರೆ ಒಳಗೊಳಗೆ ಕಣ್ಣೀರು ಸುರಿಸುತ್ತಾಳೆ. ಅವಳು ಧೈರ್ಯ ಮಾಡಿಕೊಂಡು ತಿರಸ್ಕಾರ ಮಾಡಿದವರ ಮುಂದೆ ಹೋಗಿ ಹೇಳುತ್ತಾಳೆ, ನಾವು ಬಡವರಾಗಿರಬಹುದು, ಆದರೆ ಸ್ವಾಭಿಮಾನವನ್ನು ಬಿಟ್ಟಿಲ್ಲ. ನಿಮ್ಮಂತಹ ಅಹಂಕಾರಿಗಳ ಪಾರ್ಟಿಗೆ ಬಂದಿದ್ದು ನಮ್ಮ ತಪ್ಪು. ಒಂದು ದಿನ ನಾವು ಶ್ರೀಮಂತರಾಗುತ್ತೇವೆ, ಆಗ ನಿಮ್ಮ ಮುಂದೆ ತಲೆ ಎತ್ತಿ ನಿಲ್ಲುತ್ತೇವೆ. ಅವಳು ಗಂಡು ಪಪ್ಪಿಯನ್ನು ಕೈ ಹಿಡಿದು ಅಲ್ಲಿಂದ ಹೊರಗೆ ಕರೆದುಕೊಂಡು ಹೋಗುತ್ತಾಳೆ. ಕಾಲ ಕಳೆಯುತ್ತದೆ. ಇಬ್ಬರೂ ತುಂಬಾ ಕಷ್ಟಪಟ್ಟು ದುಡಿದು ಶ್ರೀಮಂತರಾಗುತ್ತಾರೆ. ಅವರಿಗೆ ಒಂದು ಚಿಕ್ಕ ಪಪ್ಪು ಕೂಡ ಹುಟ್ಟುತ್ತದೆ. ಆ ಪಪ್ಪಿನ ಬರ್ತ್ಡೇಗೆ ಹಿಂದೆ ಅವಮಾನ ಮಾಡಿದವರನ್ನೇ ಆಹ್ವಾನಿಸುತ್ತಾರೆ. ಪಾರ್ಟಿಯಲ್ಲಿ ಗಂಡು ಹೆಂಡತಿ ಪಪ್ಪಿಗಳು ಹೇಳುತ್ತಾರೆ, ಬಡತನ ಶಾಶ್ವತವಲ್ಲ, ಆದರೆ ಮಾನವೀಯತೆ ಬಹಳ ಮುಖ್ಯ. ಆ ಮಾತು ಕೇಳಿ ಆ ಜನರಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ಕಥೆ ಇಲ್ಲಿ ಮುಗಿಯುತ್ತದೆ, ಆದರೆ ಪಾಠ ಶಾಶ್ವತ.